ಗಾಯ್ಸ್ ಇವ ಗಾದ್ರದು ಎದ್ದಾವಲ್ಲಿ ಇಲ್ಲಿ ಗುಳ್ಳಿ ಇವು ಎದಕ್ ಕೇಳ್ತಾವಂದ್ರ ಮೈ ಕಡಿತೈತಿ ಹೋಗಿ ಇಂತಲ್ಲಿ ಗೊಬ್ಬರ. ಬಟ್ ಅದೊಂದು ಹುಳ ಇರ್ತೈತಿ ಗೊತ್ತಾ, ಕೌರಿ ಹುಳ ಅಂತಾರ ನೋಡಿ ಗಾಯ್ಸ್. ಅದ್ ಮೈ ಮೇಲೆ ಅದು ದೊಡ್ಡ ದೊಡ್ಡ ಗಾದ್ರ ಹೇಳ್ತಾವ ಇಲ್ಲೆಲ್ಲ. ಅದೇ ಇಲ್ಲಿದೆ ನೋಡಿ, ಅದೈತೆ ಇಲ್ಲಿದೆ ನೋಡಿ ಗಾಯ್ಸ್, ಇಲ್ಲಿದೆ ನೋಡಿ. ಇದೇ ಕೌರಿ ಹುಳ. ಇದೊಂದ್ ಈಟ್ ಮೈ ಮೇಲೆ ಅಡ್ಡಾಡ್ತಂದ್ರ ದೊಡ್ಡ ದೊಡ್ಡ ಗಾದ್ರೆ ಎದ್ದು ಬಿಡ್ತಾವ ನೋಡಿ ಗಾಯ್ಸ್. ಇಲ್ಲಿ ರುಬಿ ಎಷ್ಟೊಂದಿದೆ ನೋಡಿ ಗಾಯ್ಸ್. ನೋಡಿದ್ರೆ ಮೈ ಜುಮ್ ಅಂತ. ಇದನ್ನೆಲ್ಲಾ ಸ್ವಚ್ಛ ಮಾಡ್ಬೇಕು. ಇಲ್ಲ ಇವತ್ತಿ ನಾವು ಡೈಲಿ ಯೂಸ್ ಮಾಡ್ತೀವಿ. ಇವತ್ತಿ ಹಚ್ಕೋತೀವಲ್ಲ ಹನಿಗೆ. ಇದನ್ನ ಎಲ್ಲೆಲ್ಲಿ ಇಲ್ಲಿ ಅದು ಕೆರೆ ಆತಿತ್ತಲ್ಲ, ಸ್ವಲ್ಪ ಗುಳಿ ಬಾಳ ಐತಿದ್ವು, ಅದಕ್ಕೆ ಅಲ್ಲೇ ಕೆರೆ ಆತಿತ್ತು. ಹಿಂಗಾಗಿ ಅದನ್ನ ಜಳಕ ಮಾಡಿ ತಣ್ಣೀರ್ ಜಳಕ ಮಾಡಿ ಇವತ್ತಿ ಹಚ್ಕೊಂಡೆ. ಸ್ವಲ್ಪ ಕೆರಿದ ಕಡಿಮೆ ಆತ. ಈಗ ಗುಳಿ ಇನ್ನು. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ನನ್ನ ಮನದ ಹಾಡನ್ನು ಗಾಯ್ಸ್, ನಾ ಈಗ ನಮ್ ಹಿತ್ಲದಿಂದ ಸ್ಟಾರ್ಟ್ ಮಾಡ್ಯಾನ. ಇವತ್ ನಾವು ನಮ್ ಹಿತ್ಲ ಸ್ವಚ್ಛ ಮಾಡತ್ತೀವಿ. ಇಲ್ಲಿ ಕುಳ್ಬಾನ್ ಹಾಕ್ಬೇಕು ಅಂದ್ರೆ ಶೆಡ್, ಲಡ್ಡಿನ ಚೀಲ, ಇಲ್ಲಿ ಅಲ್ಲಿ ಕಟ್ಟಿಗೆ ಅದಾವಲ್ಲ ಕಟ್ಟಿಗೆ, ಇವೊಂದೆರಡೆಲ್ಲ ಇಡಾಕ. ಕಟ್ಟಿಗೆ ಮಳೆಗಾಲಕ್ಕಲ್ಲ, ಮಳೆಗಾಲ ಸ್ಟಾರ್ಟಿಂಗ್ ಆಗಿ ಇವನ್ನ ಲಡ್ಡದು ಬಚ್ಚೆದಿಂದ ಇಟ್ಕೋಬೇಕಲ್ಲ, ಅದಕ್ಕೆ ಇದನ್ನೆಲ್ಲ ಹಳೇದಿತ್ತು ಎಲ್ಲ ಕ್ಲಿಯರ್ ಮಾಡತ್ತೀವಿ. ನೋಡಿ ಎಷ್ಟಿದೆ ಗೊಬ್ಬರ ಎಲ್ಲ. ಒಂದ್ 2-3 ವರ್ಷ ಆತೆಲ್ಲ ಹಿಂಗಾಗಿ ಇದ್ದಿದ್ದ. ಈಗ ಹೊಸಾದ್ ಕಟ್ಟಾತೀವಿ. ಈಗ ಗಾಯ್ಸ್ ಇವನ್ನೆಲ್ಲ ತಂದಿದ್ವಿ, ಕೊಳತು ಬಿಟ್ಟಾವಿ ಮಳಿ ಬಂದು. ಹಿಂಗಾಗಿ ಇವನು ಎಲ್ಲ ತೆಗೆದೋಗಾತೀವಿ. ಈಗ ಬಂದಿರ್ ಕೂಟ ಎತ್ತಾಗ ಇಟ್ಕೊಂಡೇವಿ. ಅವು ತೊಗರಿ ಕಟ್ಟಿಗೆ ಮ್ಯಾಲ ಕಟ್ತೇವಲ್ಲ, ಅವಕ್ಕೆ ಮ್ಯಾಲ ಇಟ್ಟು ಕಟ್ಟಾಕ್ಬೇಕು. ಅವು ತೊಗರಿ ಕಟ್ಟಿಗೆ ಈ ಲಡ್ಡು ಒಳಗಿಡೋದು, ಇವಕ್ಕ ಬಚ್ಚಬೇಕೀಗ. ಮತ್ತು ಮಳೆಗಾಲದಾಗ ಕಟ್ಟಿಗೆ ಭಾಳ ಯೂಸ್ ಮಾಡ್ತೇವೆ ನಾವು. ಅದಕ್ಕೆ ಒಲಿಗೆ ಲಡ್ಡು ಬೇಕು, ಅಲ್ಲಿ ಕಟ್ಟಿಗೆ ತಂದಿಟ್ಟೇವಿ. ಇವತ್ತು ಬರೀ ಇಲ್ಲಿ ಸ್ವಚ್ಛ ಮಾಡೋದು ಆಗತ್ತೈತಿ ಗಾಯ. ಎಷ್ಟು ಕುಂಡ ಇದೆ ನೋಡು ಕಸ, ನೋಡಿದ್ರಲ್ಲ ಗಾಯ್ಸ್ ಎಷ್ಟು ಕುಂಡ ಇದೆ. ಈಗ ಇದನ್ನೆಲ್ಲ ಈಗ ಬಂದಿದ್ ಕಟ್ಟಿಗೆ ಲಡ್ಡು ಏನೇನು ಬರ್ತಾವ ಎಲ್ಲ ಸೈಡ್ ತಕೊಂಡು ತುಂಬ್ಕೊಂತ ಸೈಡ್ ಇಟ್ಕೋಬೇಕು. ಇದಂಗೆ ಊಟ ಐತಿ. ಇದನ್ನ ತಕೊಂಡ ಇನ್ನು ಓವರಾಲ್ ಊಟ ಈ ಲಡ್ಡಿ ಚೀಲ ಹಚ್ಚಿ ತಾಗೆಲ್ಲ ಊಟ ಸ್ವಚ್ಛ ಮಾಡ್ಬೇಕು ಗಾಯ್ಸ್. ಪೂರ ಸ್ವಚ್ಛ ಮಾಡಿದ್ವಿ ಅಂದ್ರೆ ಆಮೇಲೆ ತುಗ್ ತೆಗಿದೆ ಗೂಟ ನೆಡೋದು ಹಂಗ್ ಮಾಡ್ಬೇಕು. ಮತ್ತೀಗ ಒಂದ್ ದಿವ್ಸ ಅಲ್ಲಿ ಗೂಟ ಅದ, ಆ ಗೂಟ ಒಂದ್ ದಿವ್ಸ ತಗೊಂಡ್ ಕಡ್ಕೊಂಬಂದಿಟ್ಟು ಇವತ್ತು ಕಟ್ಟರು ಇಲ್ಲ ನಾಳೆ ಕಟ್ಟರು. ಬಟ್ ಇದನ್ನೆಲ್ಲ ಕ್ಲೀನ್ ಅಪ್ ನಡೀತೈತಿ. ಇವತ್ತ ಕ್ಲೀನ್ ಮಾಡ್ಬೇಕು. ಎಲ್ಲಾ ಇಲ್ಲೇ ಇಟ್ಕೊಂಡ್ಬಿಟ್ಟಿವಿ. ಇದು ಅದು ಎಲ್ಲ ಕ್ಲೀನ್ ಆಗ್ಬೇಕು. ಇವನ್ನೆಲ್ಲ ತಗೊಂಡೋಗಿ ಎಲ್ಲಿ ಇಡ್ತಾನ ಅಲ್ಲಿ ಕಟ್ಟಿಗೆ ಕಾಣ್ತೈತಿಲ್ಲ, ಅದ್ರ ಬಾಜು ಹೋಗಿತ್ತ. ಇದೆಲ್ಲ ಗೊಬ್ಬರ, ಇದು ಎಲ್ಲ ಗೊಬ್ಬರ ಗಾಯ್ಸ್. ಇವನ್ನೆಲ್ಲ ತಗೊಂಡೀಗ ಕಸ ಎಲ್ಲ ಕ್ಲಿಯರ್ ಮಾಡೋಣ ಬನ್ನಿ, ಲೆಟ್ಸ್ ಗೋ ಗಾಯ್ಸ್. ಇದನ್ನ ಸ್ವಚ್ಛ ಮಾಡತ್ತೀವಿ, ಲಡ್ ಅಷ್ಟೆಲ್ಲ. ಇಲ್ಲಿ ರುಬಿ ಎಷ್ಟೊಂದಿದೆ ನೋಡಿ ಗಾಯ್ಸ್, ನೋಡಿದ್ರೆ ಮೈ ಜುಮ್ ಅಂತ. ಇದನ್ನೆಲ್ಲಾ ಸ್ವಚ್ಛ ಮಾಡ್ಬೇಕು. ರುಬಿ ಎಷ್ಟೊಂದಿದೆ ನೋಡಿ ಗಾಯ್ಸ್. ಈಗ ಫೈನಲಿ ಅವನ್ನ ಏನೇನಿದು ಕಟ್ಟಿಗೆ ಗಿಟ್ಟಿಗೆ ಎಲ್ಲ ತೆಗೆದು ಹೋಗಿದೆ. ಈಗ ಜಲ್ಲಿತನ ಶಲಿಗೆ ತಗೊಂಡು ಇದನ್ನೆಲ್ಲ ಜಲ್ಲೆ ತುಂಬಬೇಕು. ಬುಟ್ಟಿ ತಂದಿದ್ದೆ, ಬಟ್ ಬುಟ್ಟಿ ಸಣ್ಣದ ಆತಿದೆ. ಹಿಂಗಾಗಿ ಬುಟ್ಟಿ ಬೇಡ ಅಂತಂದು ಇದನ್ನ ಜಲ್ಲಿ ಅಂತಾರ ಗಾಯ್ಸ್. ಜಲ್ಲಿ ತನ ಶಲಿಗೆ ತಗೊಂಡು ಇದನ್ನೆಲ್ಲ ತುಂಬಿ ಇಲ್ಲಿ ಮೇವು ಹೋಗುದನಲ್ಲ ಅಲ್ಲಿ ಹೋಗಿಬೇಕು. ಇಲ್ಲಿ ಇದ್ದಿದ್ ಮೇವು ಎಲ್ಲ ಅಲ್ಲಿ ಹೋಗಿದೆ. ಬಟ್ ಗಾಯ್ಸ್ ಇದ 2-3 ವರ್ಷ ಆಯ್ತೆ ನಮ್ದ ಮೈ ಎಲ್ಲ ಕೆರೆ ಹಾಕತ್ಬಿಟ್ಟೈತಿ. ನೋಡಿ ಇಲ್ಲಿ ಗುಳ್ಳಿ ಹೆಂಗಿದ್ದಾವೆ, ಕೈ ಮೇಲೆಲ್ಲ ಗಾದ್ರಿ ಇಲ್ಲಿ ಎಲ್ಲ ಎದ್ಬಿಟ್ಟ ನೋಡಿ. ಮೈ ಕೆರೆಸ್ತೈತಿ ಗಾಯ್ಸ್. ಹಿಂಗಾಗಿ ಎಲ್ಲಾ ಎದ್ಬಿಟ್ಟ. ಒಂದು 2-3 ವರ್ಷ ಆಯ್ತು ಗೆದ್ಲಿ ಹತ್ತಿ ಬಿಟ್ಟೈತಿ. ಹಿಂಗಾಗಿ ಎಲ್ಲಾ ಕ್ಲಿಯರ್ ಮಾಡಾತಾನ. ಇದನ್ನ ಫುಲ್ ಮೈ ಎಲ್ಲ ಕೆರ್ಸ ಹತ್ಬಿಟ್ಟೈತಿ. ನೋಡಿ ಯಾವ ರೀತಿ ಗುಳಿ ಎದ್ದಿದ್ದ, ಕೈಗೆಲ್ಲ ಎದ್ದಾವ ನೋಡಿ. ಈ ರೀತಿ ಗುಳಿ ಎದ್ದು ಬಿಟ್ಟಾವ. ಮತ್ತೇನ್ ಮಾಡಕ್ ಬರಲ್ಲ, ಮಾಡಬೇಕಲ್ಲ ಗಾಯ್ಸ್. ಕೆಲ್ಸ ಕ್ಲೀನ್ ಮಾಡ್ಬೇಕ. ಗಾಯ ಮಾಡಾತಾನೆ. ಬನ್ನಿ ಈಗ ಶೆಲ್ಕಿ ತಗೊಂಡು ಜಲ್ಲ ದೊಡ್ಡ ಎಲ್ಲ ತುಂಬಿ ಹೋಗೋದು. ಮತ್ ನೆಕ್ಸ್ಟ್ ಏನೈತಿ ಮಾಡೋಣ, ಲೆಟ್ಸ್ ಗೋ ತುಂಬನ್ ಬನ್ನಿ ಗಾಯ್ಸ್. ಈಗ ಫೈನಲಿ ಇಲ್ಲಿ ಆಯ್ತಲ್ಲ, ಇಷ್ಟು ಕ್ಲಿಯರ್ ಆಯ್ತಲ್ಲ. ಈಗ ಇಲ್ಲಿ ಆ ತರ ಅದೊಂದಿಷ್ಟಿದೆ, ಅದನ್ನ ಕ್ಲಿಯರ್ ಮಾಡಿ ಆ 1-2 ಕಟ್ಟಿಗೆ ತಗೊಂಡು ಆ ಕಡೆ ಇಡ್ಬೇಕು. ಆಮೇಲೆ ಗೂಟ ಅದಾವ ಗಾಯ್ಸ್, ಗೂಟವನ್ನ ಕಟ್ಕೊಂಡ್ಬಿಡ್ಬೇಕು. ಬಟ್ ಅಲ್ಲಿ ಹಿರಿ ಬಾಳ ಅದಾವ, ಮೈಗೆಲ್ಲ ಕೆರೆ ಹಾಕತ್ ಬಿಟ್ಟಾವ ನೋಡಿ. ಆ ತರ ಗುಳಿ ಬಾಳ ಗುಳಿ ಎದ್ದು ಅದ್ರ ಬೇರೆ ಇಲ್ಲೇ ನೆರಳು ಐತಿ.
ಹುಂಚಿ ಗಿಡ ಐತಿ, ಅದಕ್ಕ ಆರಾಮ್ ಕೆಲಸ ಮಾಡೋದು ಆತದ. ಇಲ್ಲಿ ಕಂದ್ ಆ ಕಡೆದು ಆಗಿದ್ರ ಬಿಸಿಲು ನೋಡಿ ಗಾಯ್ಸ್, ಬಿಸಿಲಾಗ ಇಂಥವೆಲ್ಲ ಕೆಲಸ ಮಾಡೋದು ಆಗಂಗ ಇಲ್ಲ. ಹೀಗಾಗಿ ಇಲ್ಲಿ ಹುಂಚಿ ಗಿಡ ಒಂದೈತಿ, ಚಲೋ ಆಗೈತಿ, ಇಲ್ಲೇ ಮಾಡಾತೈತಿ. ಸ್ವಲ್ಪ ಮೈ ಕಡೆ ಆತೈತಿ, ಮತ್ತ ಆದ್ರೂ ಏನ್ ಮಾಡಕ್ ಬರಲ್ಲ, ದೌಡ್ ಕ್ಲಿಯರ್ ಮಾಡಿದ್ನೇನ್ರ ಹೋಗಿ ಮತ್ ಜಳಕ ಮಾಡೋದು, ಫ್ರೆಶ್ ಅಪ್ ಆಗ್ಬೇಕು ಗಾಯ್ಸ್. ಬರೀ ಕೆರ್ಕೊಂತಿದೆ ಮತ್ತ ಅಲರ್ಜಿ ಆಕೈತಿ. ಅದಕ್ಕೆ ಆದಷ್ಟು ಕೆರಿಲಂಗ, ಇವು ಆದಷ್ಟು ಕೆರಿಲದಕ್ಕ ನೋಡಿ ಗಾಯ್ಸ್ ಎಷ್ಟು ಗುಳ್ಳಿ ಅಲ್ಲ, ಇವು ಕೆರ್ದಿಲ್ಲ ಇವನ್ನ, ಅದಕ್ಕ ಇಷ್ಟು ಗುಳ್ಳಿ ಅಳಾತ. ಇಷ್ಟು ಕುಂಡ ಗುಳಿ ಆತ ಕೆರಲ್. ಇದಕ್ಕೆ ಇನ್ ಕೆರದ್ರೆ ಎಷ್ಟು ಹೇಳ್ಬೋದು ಗಾಯ್ಸ್, ಇಲ್ಲೆಲ್ಲ ನೋಡಿ ಕುತ್ತಿಗೆ ಕಡೆ ಕೆರದ್ರೆ ಇನ್ನು ಎಷ್ಟು ಹೇಳ್ಬೋದು ಬರ್ತಿಲ್ಲ. ಬನ್ನಿ ಈಗ ದೊಡ್ಡ ಇದ್ ನೋಟ ಮಾಡಿ. ಈಗ ಜಲ್ಲಿ ಆಗಿದ್ದಕ್ಕೆ ದೊಡ್ಡ ಆತ ಗಾಯ್ಸ್. ಇಲ್ಲಿ ಬುಟ್ಟಿ ಆಗಿದ್ರ ಲೇಟ್ ಆಕಿತ್ತ, ಬಟ್ ಜಲ್ಲಿ ಆಗಿದ್ದಕ್ಕೆ ದೊಡ್ಡ ಆಗತೈತಿ. ಇನ್ನೊಂದು 10-15 ಜಲ್ಲಿ ಆಕತಿ ತುಂಬಿ ಹೋಗೋದು, ಫ್ರೆಶ್ ಅಪ್ ಆಗ್ಬೇಕು. ಆಮೇಲೆ ಗೂಟ ಅದಾವ, ಗೂಟ ಒಂದೆರಡು ಕಡದಿಟ್ಟ ಫ್ರೆಶ್ ಅಪ್ ಆಗ. ಒಟ್ಟು ಇಲ್ಲಿ ದೊಡ್ಡ ಇನ್ನೊಂದ್ 2 ತಾಸಿನಾಗ ದೊಡ್ಡ ಕೆಲಸ ಮಾಡ್ತಾನೆ ಅಂದ್ರೆ ಜಳಕ ಮಾಡ್ಬೋದು. ಬಟ್ ನೋಡೋಣ ಆಗುತ್ತೆ ಇಲ್ಲ, ಲೆಟ್ಸ್ ಇದ್ ಕ್ಲಿಯರ್ ಮಾಡು ಗಾಯ್ಸ್. ಇವ ಗಾದ್ರದು ಎದ್ದಾವಲ್ಲಿ ಇಲ್ಲಿ ಗುಳ್ಳಿ, ಇವು ಎದಕ್ ಹೇಳ್ತಾವ ಅಂದ್ರ ಮೈ ಕಡಿತೈತಿ ಹೋಗಿ ಇಂತಲ್ಲಿ ಗೊಬ್ಬರ. ಬಟ್ ಅದೊಂದು ಹುಳ ಇರ್ತೈತಿ ಗೊತ್ತಾ, ಕೌರಿ ಹುಳ ಅಂತಾರ ನೋಡಿ ಗಾಯ್ಸ್. ಅದ್ ಮೈ ಮೇಲೆ ಅದು ದೊಡ್ಡ ಗಾದ್ರೆ ಹೇಳ್ತಾವ. ಇಲ್ಲೆಲ್ಲ ಇಲ್ಲಿದೆ ನೋಡಿ, ಅದೈತೆ ಇಲ್ಲಿದೆ ನೋಡಿ ಗಾಯ್ಸ್, ಇಲ್ಲಿದೆ ನೋಡಿ, ಇದೇ ಕೌರಿ ಹುಳ. ಇದೊಂದ್ ಈಟ್ ಮೈ ಮೇಲೆ ಅಡ್ಡಾಡ್ತಂದ್ರ ದೊಡ್ಡ ಗಾದ್ರೆ ಎದ್ದು ಬಿಡ್ತಾವ ನೋಡಿ ಗಾಯ್ಸ್. ಇದೇ ಆ ಹುಳ, ಕೌರಿ ಹುಳ ಅಂತಾರ ನೋಡಿ ಗಾಯ್ಸ್. ಇದು ಹೇಗಿದೆ ಕೌರಿ ಹುಳ, ಮೇಲೆ ಕೂಲ ಮನುಷ್ಯ ಚರ್ಮದ ಮೇಲೆ ಅಡ್ಡಾಡಿದ್ರೆ ನೋಡಿ ಯಾವ ತರ ಹೊಂಟಿದೆ. ಹಿಂಗ ಅಡ್ಡಾಡ್ತಾನ ಮುಗಿತ್ ಮನುಷ್ಯ ಚರ್ಮದ ಮೇಲೆ ದೊಡ್ಡ ಗಾದ್ರಿ ಗುಳ್ಳಿ ಎದ್ದು ಬಿಡ್ತಾವ. ಹಿಂಗಾಗಿ ಅದ್ರ ಕೌರಿ ಹುಳ ನೋಡಂತಿರ್ತಾರ. ದೊಡ್ಡ ಗಾದ್ರೆ ಆದ್ರೆ ಕೌರಿ ಹುಳ ಹತ್ತೈತಿ, ದೌಡ ಹಂಗೆ ಕೇಳಿದ್ರು ಗೀಜ್ ಹಾಕಂತಾರ ಗಾಯ್ಸ್ ಅದಲ್ವಾ. ಇನ್ನೊಂದ್ ಸ್ವಲ್ಪ ಇದೆ, ಬಟ್ ಅಲ್ಲಿ ಇರಿಬ್ ಬಾಳ ಅದಾವ ಗಾಯ್ಸ್, ನಿಲ್ಲಿಸ ಕೊಡುವಲ್ಲ, ಜಗ್ಗಿ ಇರಿಬಾಗ್ಬಿಟ್ಟಾವ ನೋಡಿ. ಇಲ್ಲೆಲ್ಲ ಜಗ್ಗಿ ಇರಿಬದಾವ, ಇಲ್ಲಿ ಇದ್ರಾಗೆಲ್ಲ ಇರಿಬದಾವು ನೋಡ್ರಿ, ಜಗ್ಗಿ ಇರಿಬದಾವು. ಇನ್ನ ಶೆಲಕಿ ಹಿಡಿದು ತುಂಬಾಕ ಬಿಡಲ್ಲ, ಕಾಲಿಗೆಲ್ಲ ಜಗ್ಗಿ ಕಡೆ ಹತ್ತು ಬಿಟ್ಟಾವು. ಹಿಂಗಾಗಿ ಒಂದಿಟ್ಟು ನಿಲ್ಲೂರು ತುಂಬ. ಬಟ್ ಇಲ್ಲಿಗೆ ಹೆಚ್ಚು ಅಷ್ಟ ಅದಾವ ಗಾಯ್ಸ್. ಈಗ ಒಂದು 7-8 ಜಲ್ಲಿ ಅಕ್ಕಾವ, ಇದೊಂದಷ್ಟು 7-8 ಜಲ್ಲಿ ಅಷ್ಟೇ ಇರಿಬದಾವ, ಮತ್ತೆ ಈ ಕಡೆ ಇರಿಬಿಲ್ಲ, ಸ್ವಲ್ಪ ಕಡಿಮೆ ಅದಾವ. ಬಟ್ ಇಲ್ಲೇ ಹೆಚ್ಚದಾವು, ಅಲ್ಲಿ ರಟ್ಟ ಲೇಟ್ ಆಗತೈತಿ. ಅದಟ ಆತಂದ್ರ ಮತ್ತ ಆರಾಮ್ ಆಕೈತಿ. ಈಗ ಸ್ವಲ್ಪ ತುಂಬುದ ಕೆರ್ಕೋದ ಜಾಡಿಸ್ಬೋದ ಆಗ್ಬಿಟ್ಟದ ಮೈ, ಮತ್ತೇನ್ ಬರಲ್ಲ. ಈಗ ಅದನ್ನ ಕ್ಲಿಯರ್ ಮಾಡೋದ ಐತಿ, ಮಾಡಬೇಕ ಒಟ್ಟು ಎಷ್ಟೊತ್ತಾದ್ರೂ ಮಾಡು ಗಾಯ್ಸ್. ಇದು ದೊಣ್ಣಿ ಘಟ ನೋಡಿ ಗಾಯ್ಸ್, ದೋಣಿ ಘಟನ ಏನ ಅಂತಾರ ಗಾಯ್ಸ್ ಇದಕ್ಕೆ. ನೋಡಿ ಇಲ್ಲಿ ಗಿಡದ ಮೇಲೆ ಇದ್ರ ಮೇಲೆ ಗೂಟದ ಮೇಲೆ ಹತ್ತಿ ನಿಂತೈತಿ, ಹೆಂಗೈತಿ ಏನ ಅಂತಾರ ನಂಗೂ ಗೊತ್ತಿಲ್ಲ ಗಾಯ್ಸ್. ಒಟ್ಟು ನೋಡಿ ಗಾಯ್ಸ್, ಈಗ ಫೈನಲಿ ಯಾವ ತರ ಸ್ವಚ್ಛ ಆಯ್ತು ನೋಡ್ಬೋದು ನೀವು. ನೋಡಿ ಎಲ್ಲಾ ಕ್ಲೀನ್. ಈಗ 1-2 ತಾಸಿನ ಹಿಂದೆ ಪೂರ ಗೊಬ್ಬರ ಇದ್ದಿದ್ದಿಲ್ಲ, ಪೂರ ಚೊಕ್ಕ ಮನಿ ಬಾಗಿಲು ಅಂಗಳ ಇರ್ತೈತಲ್ಲ ಆ ರೀತಿ ಮಾಡಿಬಿಟ್ಟೆ ಎಲ್ಲ ಕ್ಲೀನಪ್ ಮಾಡಿದೆ. ಇವನ್ನೆಲ್ಲ ಇವತ್ತು ಮಧ್ಯಾಹ್ನ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಗೈಸ್. ನೋಡಿ ಕೊಡ್ಲಿ ತಂದಾನ, ಅಲ್ಲೊಂದೆರಡು ಕಟ್ಟಿಗೆ ಅದಾವ, ಅವು ಅಲ್ಲೊಂದೆರಡು ಅದಾವ ಗೂಟ. ಇವಕ್ಕೆ ಇಲ್ಲಿ ಗೂಟ ಬೇಕು ಗೈಸ್, ಅಲ್ಲೊಂದು ಮತ್ತು ಅಲ್ಲೊಂದು ಗೂಟ ಬರ್ತೈತಿ. ಹಿಂಗೆ ಕಿವಿ ಗೂಟ ಇದ್ದಿದ್ದೆ ಯಾವ ಥರ, ಇಲ್ಲಿದೆ ನೋಡಿ ಈ ಥರ ಕಿವಿ ಗೂಟ. ಇವಕ್ಕೆ ಕಿವಿ ಗೂಟ ಅಂತಾರೆ. ಇವಕ್ಕಿಲ್ಲಿ ಇಂತಲ್ಲಿ ಇದು ತುಗ್ಗು ತೆಗೆದು ಇದು ಇಟ್ಟು ಹಿಂಗಿಲ್ಲಿ ಗಳ ಇಡ್ಬೇಕು ಅಡ್ಡೆ. ಅದಕ್ಕಿಂತ ಒಂದು 4-5 ಗೂಟ ಹುಡುಕಂತ ಹೇಳ್ಯಾರ. ಈಗ ಅದಕ್ಕಿಂತ ಒಂದು 4-5 ಗೂಟ ಅಲ್ಲೊಂದೆರಡು ಅದಾವು, ಅಲ್ಲೇ ಒಳಗೆ ಅಲ್ಲೊಂದೆರಡು ಅದಾವು. ತಗೊಂಡ ಕಡಿಬೇಕೀಗ. ಬನ್ನಿ ಅವೊಂದೆರಡು ಗೂಟ ಕಡೆ ಇಟ್ಟು ಮತ್ತೆ ಜಾಕ ಮಾಡ್ಬೇಕು ನಾನು. ಬನ್ನಿ ಗಾಯ್ಸ್, ಈಗ ಕೊಡ್ಲಿ ತಗೊಂಡೆ ಕಡ್ಕೊಂಬರು ನಾವು ಒಂದೆರಡು ಗೂಟ ಗಾಯ್ಸ್. ಈಗ ಫೈನಲಿ ನಾನು ಈ ಕೊಡ್ಲಿ ತಗೊಂಡೆ ನೋಡಿ, ಇಲ್ಲೆದಾವೆ ಇವು ಕಿವಿ ಗೂಟ. ಇವೊಂದು 4 ಕಿವಿ ಗೂಟ, ಅಲ್ಲಿ ಒಂದು ಬಡ್ಡಿ ಇತ್ತು, ಅವನ್ನೆಲ್ಲ ಈ ಕೊಡ್ಲಿ ತಗೊಂಡೆ ಕಡದೆ ಈಗ ಕುಂತಾನ ಗಾಯ್ಸ್. ಈಗ ಬನ್ನಿ ಮೊದ್ಲ ಫ್ರೆಶ್ ಅಪ್ ಆಗ್ಬೇಕು,
ಸಾಕಾಗೋದ್ ಗಾಯ್ಸ್. ಇನ್ನೆಳ್ಳು ಇದ್ದಿದ್ದು ಕಟ್ಟಿ ಇಷ್ಟ ಆಗೈತಿ ಕೆಲಸ. ಇದು ಆತ. ಓಕೆ ಗಾಯ್ಸ್, ಈಗ ಬನ್ನಿ ಕೊಡ್ಲಿಕ್ ಕೊಟ್ಟ ಇವನ್ನೆಲ್ಲ ಮುಗುತ್ತೀಗ. ಇಲ್ಲಿ ಕೆಲಸ ಮುಗಿತೀಗ. ಸಾಯಂಕಾಲ ಕಟ್ಟಿರೋದ ಸಾಯಂಕಾಲ ಕಟ್ತಾರೆ, ಇಲ್ಲ ನಾಳೆ ಇನ್ ತುಗ್ಗು ತೆಗಿಬೇಕು. ತುಗ್ಗು ತೆಗದು ಆಮ್ಯಾಗ ಊಟ ಹೋಗಿಬೇಕು. ಬನ್ನಿ ಗಾಯ್ಸ್, ಈಗ ಫ್ರೆಶ್ ಅಪ್ ಆಗೊಂಡ್ ಬನ್ನಿ ನಾನು ಗಾಯ್ಸ್. ಈಗ ತಾನೇ ನಾನ್ ಜಸ್ಟ್ ಮಸ್ತಾಗಿ ಈಗ ತನ್ನೇ ಜಳಕ ಮಾಡಿದೆ, ಯಾಕಂದ್ರೆ ಮೈ ಕರಿಯಾಕತ್ತಿತ್ತಲ್ ಗಾಯ್ಸ್. ಹಿಂಗಾಗಿ ತನ್ನೇ ಜಳಕ ಮಾಡಿದೆ. ಜಳಕ ಮಾಡಿ ಏನ್ ಮಾಡಿದೆ ಅಂದ್ರೆ ಇಲ್ಲೇ ಇವತ್ತಿ ಉಂಡಿದೆಯಲ್ಲ, ಇವತ್ತಿ ನಾವು ಡೈಲಿ ಯೂಸ್ ಮಾಡ್ತೀವಿ, ಇವತ್ತಿ ಹಚ್ಕೋತೀವಲ್ಲ ಹನಿಗೆ. ಇನ್ನ ಎಲ್ಲೆಲ್ಲಿ ಇಲ್ಲಿ ಅದು ಕೆರೆ ಆತಿತ್ತಲ್ಲ, ಸ್ವಲ್ಪ ಗುಳಿ ಬಾಳ ಇದ್ದಿದ್ವು, ಅದಕ್ಕೆ ಅಲ್ಲೇ ಕೆರೆ ಆತಿತ್ತು. ಹಿಂಗಾಗಿ ಅದನ್ನ ಜಳಕ ಮಾಡಿ ತನ್ನೇ ಜಳಕ ಮಾಡಿ ಇವತ್ತಿ ಹಚ್ಕೊಂಡೆ. ಸ್ವಲ್ಪ ಇದು ಕೆರಿದ ಕಡಿಮೆ ಆತ. ಈಗ ಗುಳಿ ಇನ್ನೊಂದ್ಸಲ ಅವು ಇವತ್ತಿ ಹಚ್ಚಿರ್ ಹೋಗ್ತಾವಂತ, ಅದಕ್ಕೆ ಇವತ್ತಿ ಹಚ್ಚಿದೆ. ಮಸ್ತ್ ಫ್ರೆಶ್ ಅಪ್ ಅದೇ. ಈಗ ಗಾಯ್ಸ್, ಈಗ ಊಟ ಮಾಡೋಣ ಬನ್ನಿ. ಊಟ ಮಾಡ್ಬೇಕಾಗೈತಿ. ಲೆಟ್ಸ್ ಗೋ, ಊಟ ಮಾಡೋಣ. ಮನಿ ಎಲ್ಲ ಮಸ್ತ್ ಕ್ಲೀನ್ ಐತಿ. ಇವತ್ತ ನಮ್ಮವ್ರ ಬಾಂಡೆಯವ್ರು ತಿಕ್ಕಿಟ್ಟು ಹೋಗ್ಯಾರ. ಬನ್ನಿ, ಈಗ ಸಾರಿದೆ, ಬ್ಯಾಳಿ ಸಾರು ಮಾಡ್ಲಿಕ್ಕೆ ಹೋಗ್ಯಾರ. ಮತ್ತಲ್ಲೇ ರೈಸ್ ಐತಿ, ಅಲ್ಲಿ ಅನ್ನ ಮಾಡಿಟ್ಟಾರ. ಗಂಗಾಳ ಚರಿಗೆರು ತಗೊಂಡು ಮಸ್ತ್ ಊಟ ಮಾಡ್ಬೇಕು. ಇದು ಕೆಲಸ ಆಯ್ತಿದ್ ಗಾಯ್ಸ್. ಗ್ಯಾರಂಟಿ ಮಲಾಮ್ ಗಿಲಾಮ್ ಹಚ್ತೇವೆ. ಅದನ್ನ ಹಚ್ಚ ಬದ್ಲಿ ನಾವು ಜಳಕ ಮಾಡಿ ತನ್ನಿ ಜಳಕ ಮಾಡಿ ಹಿಂಗದು ಕೆಲಸ ಮಾಡಿದಾಗ ಇವತ್ತಿ ಹಚ್ಕೊಂಡ್ಬಿಟ್ರೆ ದೌಡ್ ಕಡಿಮೆ ಆಗ್ಬಿಡ್ತೈತಿ. ನಾ ಈಗ ಇವತ್ತೆಲ್ಲ ಹಚ್ಕೊಂಡೆ, ಹಿಂಗಾಗಿ ಕೆರಿಲಂಗ ಆರಾಮ್ ಅದ ನೋಡಿ ಗಾಯ್ಸ್. ಮಸ್ತಾಗಿ ಈಗ ತಣ್ಣೀರ್ ಜಳಕ ಮಾಡಿಬಿಟ್ಟೆ. ಮಸ್ತ್ ಫ್ರೆಶ್ ಅಪ್ ಅದೇ. ಈಗ ಊಟ ಅದು ಮಾಡ್ಬೇಕು. ಓಕೆ ಗಾಯ್ಸ್, ಈಗ ಹಿತ್ಲಾದು ಸ್ವಚ್ಛ ಆತ. ಈಗ ಕುಳ್ಬಾನ್ ಯಾವಾಗ ಕಟ್ತೀವಿ ಗೊತ್ತಿಲ್ಲ, ನಾಳೆ ಕಟ್ಟಬೇಕಂತ ಇದ್ದಿಲ್ಲ. ಸಾಯಂಕಾಲ ನಂದು ಕೆಲ್ಸಕ್ಕೊಂದು ಹೋಗೋದೈತಿ, ಅಕ್ಕತಿಲ್ಲ ಗೊತ್ತಿಲ್ಲ. ನಾಳೆ ನೋಡಿರಾತ. ಬಟ್ ಅದು ಜಗ್ಗಿತ್ತು ಗಾಯ್ಸ್. ಒಂದ್ 2-3 ವರ್ಷ ಆಗಿತ್ತದು ನಾವು ತೆಗಿಲಂಗ. ಹಂಗ ಅಲ್ಲೇ ಇದ್ದಿದ್ದ. ಮತ್ತಿನ್ನ ಮಳೆಗಾಲ ಅಲ್ಲ, ಕಟ್ಟಿಗೆ ಕುಳ್ಳಿನ ಎಲ್ಲಿ ಇಟ್ಬೋದಂತಂದು ಗ್ಯಾಸ್ ಐತಿ ಗಾಯ್ಸ್. ಬಟ್ ನಾವು ಗ್ಯಾಸ್ ಭಾಳ ಯೂಸ್ ಮಾಡೋಲ್ಲ ನಮ್ಮ ಮಮ್ಮಿಯರು. ಹಿಂಗಾಗಿ ಕಟ್ಟಿಗೆ ಕುಳ್ಳು ಅವ್ರು ಕೇಳಿರ್ತೀವಿ, ಕೊಟ್ಟಿರ್ತಾರೆ. ಹಿಂಗಾಗಿ ಅವ್ನು ಇಟ್ಕೋಕ ಮಸ್ತಾಗಿ ಅನ್ನ ಕಟ್ಕೊಂಡ್ವಿ ಅಂದ್ರೆ ಬಚ್ಚರಿಂದ ಲಡ್ಡು ಕಟ್ಟಿಗೆ. ಮಳೆಗಾಲಿದ್ದ ಸ್ವಲ್ಪ ಮಳೆ ನಿಂತಾಗ ಲಡ್ಡು ತಂತಂದು ಒಳಗೆ ಇಟ್ಕೊಂಡು ಒಲೆ ಹಚ್ಬೋದು. ತೊಯ್ದೊಂದು ಎದಕ್ಕೂ ಬರೋಲ್ಲ. ನೋಡಿದ್ರಲ್ಲ ಗಾಯ್ಸ್, ತೊಯ್ದಿದ್ವಿ ಎಷ್ಟು. ಅವು ಎಲ್ಲ ಗೊಬ್ಬರ ಐತಲ್ಲ, ಬರೀ ತೊಯ್ದ ಹಂಗಾಗಿ ನೋಡಿ. ತೊಯ್ದು ಅಲ್ಲೇ ಕೊಳತು ಗೊಬ್ಬರ ಆಗ್ಬಿಟ್ಟವು. ಬಟ್ ಇರುಬಿ ಒಂದು ಭಾಳ ಇದ್ವು. ಇರುಬಿನೂ ನಾವು ಜಗ್ಗಿ ಕಡದು ಬಿಟ್ಟವು. ಹಿಂಗಾಗಿ ಇರುಬಿ ಸಲುವಾಗಿ ಸ್ವಲ್ಪ ಲೇಟ್ ಆತ. ಮತ್ತೊಂದಿವ್ಸ ಗೂಟ ಇದ್ದು ಅಲ್ಲೇ ಗೂಟ ಅದು ಕಡದಿಟ್ಟು ರೆಡಿ ಐತಿ. ಈಗ ತುಗ್ಗು ತೆಗೆದು ಗೂಟ ನಿಲ್ಲಿಸಿ ಕಟ್ಟೋದು ಒಂದಾಗ ಪಟ್ಟಿ ಅಂತದ, ಅವನ್ನ ಪಟ್ಟಿ ಆಮೇಲೆ ತೋರಿಸ್ತಾನೆ. ಈಗೆಲ್ಲ ಹಿತ್ತಲಾಗದ ಗಾಯ್ಸ್. ಓಕೆ, ಈಗ ಹಿಡ್ದಿದ್ದ ಕೆಲಸ ಈಗ ಮುಗಿತ. ಇನ್ನು ಕಟ್ಟೋದು ಒಂದ ಉಳಿತು. ಓಕೆ ಗಾಯ್ಸ್, ನಾ ಈಗ ಊಟ ಮಾಡಿ ಮೊದ್ಲು ಮಕ್ಕೋಬೇಕು. ನಂಗೆ ಭಾಳ ಟೈರ್ಡ್, ಬೇಸರ ಎಲ್ಲ ಆಗ್ಬಿಟ್ಟದ ಇವತ್ತು. ಹಾಗಾಗಿ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.